ಸೊ ಹೈ ಸ್ನೇಹಿತರೆ, ನಾನು ಕೂಡ ಎಕ್ಸ್ಪೆಕ್ಟ್ ಅನ್ನ ಮಾಡಿಲ್ಲ, ಯಾರು ಕೂಡ ಎಕ್ಸ್ಪೆಕ್ಟ್ ಅನ್ನ ಮಾಡಿಲ್ಲ ನಿಮ್ಮ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಇಷ್ಟು ಬೇಗ ಒಂದು ರಿಲೀಸ್ ಅನ್ನ ಮಾಡ್ತಾರ ಅಂತ. ಸ್ನೇಹಿತರೆ, ಇಂಡಿಯಾ ಪೋಸ್ಟ್ ಆಫೀಸ್ ನ ಸುಮಾರು 44,228 ಒಂದು ಬಂಪರ್ ಆಗಿರುವಂತಹ ಒಂದು ವೇಕೆನ್ಸಿಗಳಿಗೆ ಯಾರೆಲ್ಲ ಒಂದು ಅಪ್ಲೈ ಅನ್ನ ಮಾಡಿದ್ರಿ, ಫೈನಲ್ ಆಗಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಇಲ್ಲಿ ಒಂದು ಗುಡ್ ನ್ಯೂಸ್, ಪ್ರತಿಯೊಬ್ಬರಿಗೂ ಇಲ್ಲಿ ಒಂದು ಶುಭ ಸುದ್ದಿ ಏನಂದ್ರೆ ನಿಮ್ಮ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ, ರಿಲೀಸ್ ಅನ್ನ ಮಾಡಿದ್ದಾರೆ. ಬಟ್ ಇಲ್ಲಿ ಕೆಲವೊಂದು ಸ್ಟೇಟ್ಸ್ ಒಂದು ರಿಸಲ್ಟ್ಸ್ ಅನ್ನ ಮಾತ್ರ ರಿಲೀಸ್ ಅನ್ನ ಮಾಡಿದ್ದಾರೆ, ಇನ್ನು ಕೆಲವೊಂದು ಸ್ಟೇಟ್ಸ್ ಗಳ ಒಂದು ರಿಸಲ್ಟ್ಸ್ ಅನ್ನ ಪೆಂಡಿಂಗ್ ಅನ್ನ ಮಾಡಿದ್ದಾರೆ. ಬಟ್ ಡೋಂಟ್ ವರಿ, ನಮ್ಮ ಒಂದು ಕರ್ನಾಟಕದ ಒಂದು ಸರ್ಕಲ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಸೊ ಈ ಒಂದು ರಿಸಲ್ಟ್ಸ್ ಅನ್ನ ನಾವು ಈಸಿಯಾಗಿ ಹೇಗೆ ನಾವು ಚಕೋಟ್ ಅನ್ನ ಮಾಡಬಹುದು, ಹೇಗೆ ನಾವು ಸೆಲೆಕ್ಷನ್ ಆಗಿದೀವಾ ಇಲ್ಲ ಅಂತ ನಾವು ಯಾವ ರೀತಿ ಚಕೋಟ್ ಅನ್ನ ಮಾಡಬಹುದು ಎಂಬುದರ ಬಗ್ಗೆ ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ನ ಶೇರ್ ಅನ್ನ ಮಾಡ್ತೀನಿ. ಮೊದಲು ತಮ್ಮ ಒಂದು ರಿಸಲ್ಟ್ಸ್ ಅನ್ನ ತಾವು ಸ್ವಂತವಾಗಿ ಚಕೋಟ್ ಅನ್ನ ಮಾಡೋದಕ್ಕೆ ಜಸ್ಟ್ ತಾವು ಡಿಸ್ಕ್ರಿಪ್ಷನ್ ತಾವು ವಿಸಿಟ್ ಅನ್ನ ಮಾಡಿ ಈ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ನ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಸಿಂಪಲ್ ಆಗಿ ಆ ಒಂದು ಲಿಂಕ್ ಗೆ ತಾವು ಪ್ರೆಸ್ ಅನ್ನ ಮಾಡಿದ್ರೆ ಈ ಒಂದು ಡೀಟೇಲ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ತಾವು ನೋಡಬಹುದು, ಇಲ್ಲಿ ಒಂದು ಅಬ್ಸರ್ವ್ ಅನ್ನ ಮಾಡಬಹುದು. GDS ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ ಜುಲೈ 2024 ಶಾರ್ಟ್ ಲಿಸ್ಟ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ ಗಳ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದು, ಇಲ್ಲಿ ಒಂದು ಪಾಪ್ ಅಪ್ ಸಹ ಇಲ್ಲಿ ಒಂದು ಏನೋ ಒಂದು ಪ್ಲೇಸ್ ಆಗ್ತಿದೆ. GDS ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ ಜುಲೈ 2024 ಲಿಸ್ಟ್ ಆಫ್ ಫಸ್ಟ್ ಆಫ್ ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ ಪಬ್ಲಿಷ್ ಫಾರ್ ಸರ್ಕಲ್. ಇಲ್ಲಿ ಕೇವಲ 10 ಒಂದು ರಾಜ್ಯಗಳ ಒಂದು ಸರ್ಕಲ್ ಗಳ ಒಂದು ರಿಸಲ್ಟ್ಸ್ ಅನ್ನ ಮಾತ್ರ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಸಿಂಪಲ್ ಆಗಿ ತಾವು ಇದರ ಮೇಲೆ ತಾವು ಪ್ಲೇಸ್ ಅನ್ನ ಏನು ಒಂದು ಮಾಡಿದಾಗ ಇಲ್ಲಿ ತಾವು ನೋಡಬಹುದು, ಆಂಧ್ರ ಪ್ರದೇಶ ಆಗಿರ್ಬೋದು, ಅಸ್ಸಾಂ, ದಿಲ್ಲಿ, ಗುಜರಾತ್, ನಮ್ಮ ಒಂದು ಕರ್ನಾಟಕದ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಕೇರಳ, ಮಹಾರಾಷ್ಟ್ರ, ಒಡಿಶಾ, ಪಂಜಾಬ್, ತಮಿಳುನಾಡು, ತೆಲಂಗಾಣ, ವೆಸ್ಟ್ ಬೆಂಗಾಲ್ ಈ ರೀತಿಯಾಗಿರುವಂತಹ ಒಂದು ಸರ್ಕಲ್ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ರಿಮೈನಿಂಗ್ ಪೆಂಡಿಂಗ್ ಆಗಿರುವಂತಹ ಒಂದು ಏನೋ ಒಂದು ಸರ್ಕಲ್ ನ ಒಂದು ರಿಸಲ್ಟ್ಸ್ ಅನ್ನ ಅತಿ ಬೇಗವಾಗಿ ರಿಲೀಸ್ ಅನ್ನ ಮಾಡ್ತೀವಿ ಅಂತ ಇದೇ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ನಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸಿಂಪಲ್ ಆಗಿ ನಿಮ್ಮ ಒಂದು ಮೆರಿಟ್ ಲಿಸ್ಟ್ ಅನ್ನ ತಾವು ಏನೋ ಒಂದು ಡೌನ್ಲೋಡ್ ಅನ್ನ ಮಾಡಿಕೊಂಡು ತಾವು ಸೆಲೆಕ್ಟರ್ ಆಗಿದ್ದೀರಾ ಇಲ್ಲ ಅಂತ ಯಾವ ರೀತಿ ನಾವು ಚಕೋಟ್ ಅನ್ನ ಮಾಡಬಹುದು ಅಂದ್ರೆ, ಇಲ್ಲಿ ಜಸ್ಟ್ ತಾವು ನಮ್ಮ ಒಂದು ಕರ್ನಾಟಕ ಸರ್ಕಲ್ ಅನ್ನ ತಾವು ಏನ್ ನೋಡ್ತಾ ಇದೀರಾ ಆ ಒಂದು ಲಿಸ್ಟ್ ಆಫ್ ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ ಮೇಲೆ ತಾವು ಪ್ರೆಸ್ ಅನ್ನ ಮಾಡಿದಾಗ ನಮ್ಮ ಒಂದು ಕರ್ನಾಟಕದ ಫಸ್ಟ್ ಮೆರಿಟ್ ಲಿಸ್ಟ್ ನ ತಾವು ಡೀಟೇಲ್ ಆಗಿ ತಾವು ಡೌನ್ಲೋಡ್ ಅನ್ನ ಮಾಡಿಕೊಂಡು ತಾವು ಚಕೋಟ್ ಅನ್ನ ಮಾಡಬಹುದು. ಸಿಂಪಲ್ ಆಗಿ ಇದರ ಮೇಲೆ ತಾವು ಪ್ರೆಸ್ ಅನ್ನ ಮಾಡಿದಾಗ ಈ ರೀತಿಯ ಒಂದು ಮೆರಿಟ್ ಲಿಸ್ಟ್ ಇಲ್ಲಿ ಡೌನ್ಲೋಡ್ ಅನ್ನ ಆಗುತ್ತೆ. ತಾವು ನೋಡಬಹುದು, ಕರ್ನಾಟಕ ಸರ್ಕಲ್ ಲಿಸ್ಟ್ 1 ಅಂತ ತಾವು ಡೌನ್ಲೋಡ್ ಅನ್ನ ಆಗುತ್ತೆ. ಸಿಂಪಲ್ ಆಗಿ ತಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ನ ತಾವು ಇಟ್ಕೊಂಡು ತಾವು ಸೆಲೆಕ್ಷನ್ ಆಗಿದ್ದೀರಾ ಇಲ್ಲ ಅಂತ ತಾವು ಈಸಿಯಾಗಿ ನಿಮ್ಮ ಒಂದು ನೇಮ್ ಏನೋ ಒಂದು ರಿಜಿಸ್ಟ್ರೇಷನ್ ನಂಬರ್ ನ ತಾವು ಫೈಂಡ್ ಔಟ್ ಅನ್ನ ತಾವು ಮಾಡ್ಕೋಬಹುದು. ಓಕೆನಾ? ಸಪೋಸ್ ತಾವೇನಾದ್ರೂ ಸೆಲೆಕ್ಷನ್ ಆಗಿದ್ರೆ ತಾವು ಯಾವ ಒಂದು ಕ್ಯಾಟಗರಿ ಮೇಲೆ ಸೆಲೆಕ್ಷನ್ ಆಗಿದ್ದೀರಿ ಮತ್ತು ಯಾವ ಒಂದು ಡಿವಿಷನ್ ಗೆ ಸೆಲೆಕ್ಷನ್ ಆಗಿದ್ದೀರಿ ಮತ್ತು ತಾವು ಯಾವ ಒಂದು ಡಿವಿಷನ್ ಗೆ ತಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗಬೇಕು ಎನ್ನುವಂತಹ ಒಂದು ಅಡ್ರೆಸ್ ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅದರಲ್ಲೂ ತಮ್ಮ ಯಾವ ಒಂದು ಪರ್ಸೆಂಟೇಜ್ ಮೇಲೆ ತಾವು ಈ ಬಾರಿ ಸೆಲೆಕ್ಷನ್ ಆಗಿದ್ದೀರಿ ಅನ್ನೋದರ ಬಗ್ಗೆ ಕೂಡ ಇಲ್ಲಿ ಒಂದು ಪರ್ಸೆಂಟೇಜ್ ಕೂಡ ಇಲ್ಲಿ ತಮಗೆ ಒಂದು ತೋರಿಸುತ್ತೆ. ಸ್ನೇಹಿತರೆ, ಇಲ್ಲಿ ದಿಸ್ ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ಸ್ ಶುಡ್ ಗೆಟ್ ದ ಡಾಕ್ಯುಮೆಂಟ್ ವೆರಿಫೈಡ್ ಥ್ರೂ ದ ಡಿವಿಷನಲ್ ಹೆಡ್ ಮೆನ್ಷನ್ ಅಗೇನ್ಸ್ಟ್ ದೇರ್ ನೇಮ್ ಆನ್ ಆರ್ ಬಿಫೋರ್ 3/9/2024 ಅಂತ ಮೆನ್ಷನ್ ಮಾಡಿದ್ದಾರೆ. ಬಹಳ ಒಂದು ಕೇರ್ಫುಲ್ ಆಗಿ ನಾಳೆ ತಿಂಗಳು 3ನೇ ತಾರೀಕಿನ ಒಂದು ಒಳಗಡೆ ತಾವು ಫಸ್ಟ್ ರೌಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ನಿಮ್ಮ ಒಂದು ಸಂಬಂಧಪಟ್ಟಂತಹ ಡಿವಿಷನ್ ಗೆ ಹೋಗಿ ತಾವು ಎಂಟೈರ್ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ತಾವು ಮಾಡಿಕೊಂಡು ಬರಬೇಕು. ಇದರ ಒಂದು ಜೊತೆಗೆ ದಿ ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ ಶುಡ್ ರಿಪೋರ್ಟ್ ಫಾರ್ ವೆರಿಫಿಕೇಶನ್ ಅಲಾಂಗ್ ವಿತ್ ಒರಿಜಿನಲ್ ಅಂಡ್ 2 ಸೆಟ್ಸ್ ಆಫ್ ಅಟ್ಯಾಚ್ಡ್ ಒಂದು ಫೋಟೋ ಕಾಪೀಸ್ ಅನ್ನ ಕೇಳಿದ್ದಾರೆ. ಓಕೆನಾ? ಆಲ್ರೆಡಿ ನಾನು ಯಾವ ಯಾವ ಒಂದು ಡಾಕ್ಯುಮೆಂಟ್ಸ್ ಗಳು ತಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ತಗೊಂಡು ಹೋಗಬೇಕು ಎಂಬುದರ ಬಗ್ಗೆ ಆಲ್ರೆಡಿ ನಾನು ಅಪ್ಡೇಟ್ ಅನ್ನ ಕೊಟ್ಟಿದ್ದೀನಿ. ಸಿಂಪಲ್ ಆಗಿ ತಾವು ಪ್ರತಿಯೊಂದು ಒರಿಜಿನಲ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ನ ತಾವು ತಗೊಂಡು ಹೋಗಿ ತಾವು ಸಕ್ಸಸ್ಫುಲ್ ಆಗಿ ತಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ತಾವು ಮಾಡ್ಕೊಂಡು ಬನ್ನಿ. ಈ ಬಾರಿ ನಮ್ಮ ಒಂದು ಕರ್ನಾಟಕದಲ್ಲಿ ತಾವು ಇಲ್ಲಿ ಚಕೋಟ್ ಅನ್ನ ಮಾಡಬಹುದು. ಟೋಟಲ್ ಆಗಿ ಸುಮಾರು 1940 ಒಂದು ಕ್ಯಾಂಡಿಡೇಟ್ಸ್ ಗಳು ಈ ಬಾರಿ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿದ್ದಾರೆ. ಓಕೆನಾ? ಕಟ್ ಆಫ್ ಕೂಡ ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. 90%, 95% ವರೆಗೂ ಇಲ್ಲಿ ಒಂದು ಕಟ್ ಆಫ್ ಹೋಗಿದೆ. ತಾವೇ ಸ್ವಂತವಾಗಿ ತಾವು ಇಲ್ಲಿ ಕಟ್ ಆಫ್ ಅನ್ನ ತಾವು ಇಲ್ಲಿ ಅಬ್ಸರ್ವ್ ಅನ್ನ ತಾವು ಮಾಡಬಹುದು. ಇನ್ನೊಂದು ಗಮನವಿರಲಿ ಸ್ನೇಹಿತರೆ, ಯಾರೆಲ್ಲ ಸೆಲೆಕ್ಷನ್ ಆಗಿದಿರಿ ತಾವೇನು ಒಂದು ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ಒಂದು ರಿಜಿಸ್ಟ್ರೇಷನ್ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿ ಏನು ಕೊಟ್ಟಿರ್ತೀರಿ, ಇಲ್ಲಿ SMS ಇಮೇಲ್ ವಿಲ್ ಬಿ ಸೆಂಟ್ ಟು ದ ರಿಜಿಸ್ಟರ್ ಮೊಬೈಲ್ ನಂಬರ್ ಆರ್ ಇಮೇಲ್ ಅಡ್ರೆಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆನಾ? ನಿಮ್ಮ ಒಂದು ಮೊಬೈಲ್ ನಂಬರ್ಗೂ ನಿಮ್ಮ ಒಂದು ಮೇಲ್ಗೆ ಒಂದು ಕನ್ಫರ್ಮೇಶನ್ ಮೇಲ್ ಅಥವಾ ಒಂದು SMS ಬರುತ್ತೆ. ತಾವು ಈ ಒಂದು ಏನೋ ಒಂದು ಪೋಸ್ಟ್ ಗೆ ಈ ಒಂದು ಡಿವಿಷನ್ ಗೆ ತಾವು ಸೆಲೆಕ್ಷನ್ ಆಗಿದ್ದೀರಿ ಮತ್ತು ತಾವು ಈ ರೀತಿಯಾಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ನ ತಾವು ತಗೊಂಡು ಈ ಒಂದು ಡೇಟ್ ನ ಒಂದು ಒಳಗಡೆ ತಾವು ಬರಬೇಕು ಅಂತಹ ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಮೇಲ್ ಮುಖಾಂತರ ಮತ್ತು SMS ಮುಖಾಂತರ ತಮಗೆ ಇನ್ಫಾರ್ಮೇಶನ್ ಫಾರ್ವರ್ಡ್ ಅನ್ನ ಮಾಡ್ತಾರೆ.
ಈ ರೀತಿ ನಿಮ್ಮ ಒಂದು ರಿಸಲ್ಟ್ಸ್ ಅನ್ನ ತಾವು ಚೆಕ್ಔಟ್ ಅನ್ನ ಮಾಡಬಹುದು. ಸಪೋಸ್ ತಾವೇನಾದ್ರೂ ಪ್ರಾಪರ್ ಆಗಿ ಚೆಕ್ಔಟ್ ಅನ್ನ ಮಾಡಿಲ್ಲ ಅಂದ್ರೆ ಜಸ್ಟ್ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಟೆಲಿಗ್ರಾಮ್ ಚಾನಲ್ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಅಲ್ಲಿ ಎಂಟೈರ್ ಒಂದು ಮೆರಿಟ್ ಲಿಸ್ಟ್ ಅನ್ನ ನಾನು ಅಲ್ಲಿ ಅಪ್ಲೋಡ್ ಅನ್ನ ಮಾಡಿರ್ತೀನಿ. ಸಿಂಪಲ್ ಆಗಿ ತಾವು ಹೋಗಿ ಅಲ್ಲಿಂದಾನೆ ತಾವು ಡೌನ್ಲೋಡ್ ಅನ್ನ ಮಾಡ್ಕೊಂಡು ತಾವು ಚೆಕ್ಔಟ್ ಅನ್ನ ತಾವು ಮಾಡಬಹುದು. ಯಾರೆಲ್ಲ ಇನ್ನು ಈ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಸೆಲೆಕ್ಷನ್ ಆಗಿಲ್ಲ ದಯವಿಟ್ಟು ತಾವು ತಲೆ ಕೆಡಿಸ್ಕೋಬೇಡಿ. ಆದಷ್ಟು ಬೇಗ ನಾನು ಸೆಕೆಂಡ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡುವಂತಹ ಒಂದು ಅಪ್ಡೇಟ್ ಅನ್ನ ನಾನು ತಗೊಂಡು ಬರ್ತೀನಿ. ಸೊ ಇದೇ ರೀತಿಯಾಗಿರುವಂತಹ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಗಳು ಈಗ ಏನು ಒಂದು ಮುಂದುವರಿತಾ ಇರುತ್ತೆ. ಏನ್ ಇವಾಗ ರಿಸಲ್ಟ್ಸ್ ಅನ್ನ ರಿಲೀಸ್ ಅನ್ನ ಮಾಡಿದ್ದಾರೆ, ಈಗಿನಿಂದ ಬಹಳ ಅಂದ್ರೆ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಅನ್ನ ರಿಲೀಸ್ ಅನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಪ್ರತಿ ಒಂದು ಅಪ್ಡೇಟ್ಸ್ ಗಳನ್ನ ತಾವು ಪಡಿಬೇಕು ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ತಮಗೆ ಏನಾದ್ರೂ ಒಂದು ಡೌಟ್ಸ್ ಇವಾಗ ಇದ್ರೆ ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಳ್ಳಿ. ಆದಷ್ಟು ಬೇಗ ನಾನು ರಿಪ್ಲೈ ಅನ್ನ ಕೊಡಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಸೊ ಮುಂದಿನ ಮತ್ತೊಂದು ಅಪ್ಡೇಟ್ ಅಲ್ಲಿ ಖಂಡಿತವಾಗಿ ಸಿಗ್ತೀನಿ.